ಬ್ಯಾಕ್. ಒಂದು ಕಡೆಯಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಅದರ ಮಧ್ಯದಲ್ಲಿ ಸೌಜನ್ಯ ಕೇಸ್, ಆ ಕೇಸ್ ರಿಓಪನ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ ನೋಡಿ. ಸೌಜನ್ಯ ಕೊಲೆ ಕೇಸ್ ರಿಓಪನ್ ಆಗುತ್ತಾ? ಹಾಗಾದ್ರೆ ಎಸ್ಐಟಿಗೆ ಸೌಜನ್ಯ ತಾಯಿ ದೂರನ್ನ ಕೊಟ್ಟ ಬೆನ್ನಲ್ಲೇ ಈಗ ಮೆಗಾ ಬೆಳವಣಿಗೆ ಆಗಿದೆ. ಸೌಜನ್ಯ ಕೇಸ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಒಬ್ಬ ಮಹಿಳೆ ಮುಂದೆ ಬಂದಿದ್ದಾಳೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಈಗ ದೂರನ್ನ ಕೊಟ್ಟಿದ್ದಾಳೆ ಆ ಮಹಿಳೆ ಯಾರು ಹಾಗಾದ್ರೆ? ಜೊತೆಗೆ ಅವ್ರು ನೀಡಿದಂತಹ ದೂರಾದ್ರೂ ಏನು? ಇಷ್ಟು ವರ್ಷಗಳ ನಂತರದಲ್ಲಿ ಈಗ ಪ್ರತ್ಯಕ್ಷ ಸಾಕ್ಷಿ ಹುಟ್ಟಿಕೊಂಡಿದೆ ಅಥವಾ ಬಂದಿದೆ ಹೇಗೆ ಅನ್ನುವಂತ ಪ್ರಶ್ನೆ. ಚಿನ್ನಯ್ಯ ಆಯ್ತು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿಕೊಂಡು ಬಂದಂತ ಚಿನ್ನಯ್ಯನ ನಿಜ ಬಣ್ಣ, ನಿಜ ಮುಖವಾಡ ಈಗಾಗಲೇ ಕಳಚಿ ಬಿದ್ದಿದ್ದಾಯ್ತು. ಈಗ ಸೌಜನ್ಯ ವಿಚಾರದಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಅಂತ ಒಬ್ಬ ಮಹಿಳೆ ಬಂದಿದ್ದಾಳೆ. ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಕಂಪ್ಲೇಂಟ್ ನ ಕಾಪಿ ಗಮನಿಸ್ತಾ ಇದ್ದೀವಿ. ತಾನು ಈ ಪ್ರಕರಣಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ತಾ ಇದ್ದಾಳೆ. ಆ ಕಿಡ್ನಾಪ್ ಮಾಡಿರೋದನ್ನ ನಾನು ಕಣ್ಣಾರೆ ಕಂಡಿದ್ದೆ ಅನ್ನುವಂತ ಹೊಸ ಸಾಕ್ಷಿ, ಆ ಹೊಸ ಸಾಕ್ಷಿಯ ಹೇಳಿಕೆಯನ್ನ ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಸೌಜನ್ಯ ಕೇಸ್ ರಿಓಪನ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಈಗ ದೂರು ಕೊಟ್ಟಿದ್ದಾರೆ. ಆ ದೂರಲ್ಲಿ ಸಾಕಷ್ಟು ವಿಚಾರಗಳಿದೆ. ಎಲ್ಲಿ, ಹೇಗೆ, ಯಾವ ಸಂದರ್ಭದಲ್ಲಿ ನಾನು ನೋಡಿದೆ, ನಾನು ಯಾರು, ಎಲ್ಲಿಂದ ಬಂದೆ, ಈಗ ಯಾಕೆ ಹೇಳ್ತಾ ಇದ್ದೇನೆ, ಜೊತೆಗೆ ಇಷ್ಟು ವರ್ಷಗಳ ಕಾಲ ಯಾಕೆ ಹೇಳಿಲ್ಲ, ಎಲ್ಲ ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ಎಸ್ಐಟಿಗೆ ದೂರು ದಾಖಲಿಸಿದ್ದಾರೆ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ. ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿದ್ದಾರೆ. ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದ್ದಾಗ ನಡೆದಿದ್ದಂತಹ ಘಟನೆ ಇದು ಅಂತ ಹೇಳಿದ್ದಾರೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಚಿಕ್ಕ ಕೆಂಪಮ್ಮ ದೂರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಹಲವಾರು ಅಪಹರಣ, ಅತ್ಯಾಚಾರ, ಕೊಲೆ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಎಸ್ಐಟಿ ಈಗಾಗಲೇ ರಚನೆ ಆಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳೇನಾದ್ರೂ ಇದ್ರೆ ಹೇಳಿಕೆಯನ್ನು ಕೊಡಬಹುದು ಅಂತ ಈಗಾಗಲೇ ಎಸ್ಐಟಿ ಕೂಡ ಹೇಳಿರೋದು. ಆ ನಿಟ್ಟಿನಲ್ಲಿ ನಾನು ಧೈರ್ಯ ಮಾಡ್ಕೊಂಡು ಈಗ ಬಂದಿದ್ದೇನೆ ಅಂತ ಚಿಕ್ಕ ಕೆಂಪಮ್ಮ ಹೇಳಿ ತಮ್ಮ ಸಾಕ್ಷಿಯನ್ನ ಈಗ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾನು ಮುಂದೆ ಬಂದಿರೋದು, ನನಗೆ ಧೈರ್ಯ ಬಂದಿದೆ. 62 ವರ್ಷದ ಚಿಕ್ಕ ಕೆಂಪಮ್ಮ ಮಂಡ್ಯ ಜಿಲ್ಲೆಯವರು. ಅವರು ಧರ್ಮಸ್ಥಳಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಆಯ್ತು ಅನ್ನುವಂತ ವಿಚಾರವನ್ನ ಆಕೆ ಈಗ ಆ ಪತ್ರದಲ್ಲಿ ಬರೆದಿರೋದು ಅನ್ನುವಂತ ಮಾಹಿತಿ. ಹಾಗಾದ್ರೆ ಸೌಜನ್ಯ ಕೇಸ್ ರಿಓಪನ್ ಆಗತ್ತಾ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂತಹ ಸಾಕ್ಷಿ, ಅನೇಕ ಸಂದರ್ಭಗಳಲ್ಲಿ ಹುಡುಕ್ತಾ ಇದ್ದಂತಹ ಸಾಕ್ಷಿ, ಕಣ್ಣಾರೆ ಯಾರಾದ್ರೂ ಇದ್ದರೆ ಇಲ್ಲಿವರೆಗೂ ಕೂಡ ಬಂದ್ ಹೇಳಿ ಅಂತ ಹೇಳಿದ್ದಂತಹ ಸಾಕ್ಷಿ ಈಗ ಬಂದಿದ್ದಾರೆ ಅನ್ನುವಂಥದ್ದು ಈಗ ಗಮನಿಸಬೇಕಾದಂತಹ ವಿಚಾರ. ಅವರ ದೂರಿನ ಪ್ರತಿಯಲ್ಲಿ ಏನೇನ್ ಮೆನ್ಷನ್ ಆಗಿದೆ, ಜೊತೆಯಲ್ಲಿ ಅವರನ್ನ ಸಾಕ್ಷಿ ಅಂತ ಪರಿಗಣನೆ ಮಾಡುವಂತಹ ನಿಟ್ಟಿನಲ್ಲಿ ಯಾವ ಆಧಾರಗಳು, ದಾಖಲೆಗಳು ಇದೆ ಅಂತ ಹರೀಶ್. ಅಲ್ಲ, ಖಂಡಿತವಾಗಿಯೂ ಇದು ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೌಜನ್ಯನ ವಿಚಾರವಾಗಿ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿರುವಂತದ್ದು. ಅದು ಮೌಖಿಕವಾಗಿ ದೂರನ್ನ ಎಸ್ಐಟಿಗೆ ಸಹಾಯವಾಣಿಗೆ ಕರೆ ಮಾಡಿ ಸುಮಾರು 45 ನಿಮಿಷಗಳ ಕಾಲ ಆ ದಿನ ಏನ್ ನಡೆದಿತ್ತು ಅನ್ನೋದನ್ನ ಸವಿವರವಾಗಿ ಹೇಳಿರುವಂತದ್ದು. ಜೊತೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕೂಡ ತಾನು ಬರೆದಿರುವಂತಹ ದೂರನ್ನ ಎಸ್ಐಟಿಗೆ ಕಳಿಸಿರುವಂತದ್ದು. ಇವರು ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಅನ್ನುವಂತ ಮಹಿಳೆ, ಸುಮಾರು 62 ವರ್ಷದ ಮಹಿಳೆ. ಈಕೆ ನಾನು ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಧರ್ಮಸ್ಥಳಕ್ಕೆ ಬಂದಿದ್ದೆ, ಅಕ್ಟೋಬರ್ 8, 2012 ಸಂದರ್ಭದಲ್ಲಿ ನಾನು ಬಂದಿದ್ದೆ. ಅಕ್ಟೋಬರ್ 9ರಂದು ನಾನು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡೆಯುವುದಕ್ಕಾಗಿ ಬಂದಿದ್ದೆ. ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ನಾನು ಸುಮಾರು 3 ಗಂಟೆಯಿಂದ 3:20 ಅವಧಿಯಲ್ಲಿ ಈ ಘಟನೆ ನಡೆದಿದ್ದನ್ನು ಕಣ್ಣಾರೆ ಕಂಡಿದ್ದೇನೆ ಅನ್ನುವಂಥದ್ದನ್ನ ಸವಿವರವಾಗಿ ಆ ಪತ್ರದಲ್ಲಿ ಬರೆದಿರುವಂತದ್ದು, ಆ ದೂರಿನ ಪತ್ರದಲ್ಲಿ ಬರೆದಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಎಸ್ಐಟಿ ಮುಂದೆ ಒಬ್ರು ಸೌಜನ್ಯ ಕೊಲೆಗೆ ಸಾಕ್ಷಿಯಾಗಿ ಸಿಕ್ಕಿರುವಂತದ್ದು. ಆದರೆ ಎಸ್ಐಟಿ ಇದನ್ನ 45 ನಿಮಿಷ ಅವರನ್ನ ಎಲ್ಲಾ ಮಾತುಗಳನ್ನು ಕೇಳಿಕೊಂಡಿದೆ, ಅವರ ಹೇಳುವಂತ ಹೇಳಿಕೆಗಳನ್ನು ಪಡ್ಕೊಂಡಿದೆ. ಆದರೆ ಯಾವಾಗ ಅವರನ್ನ ಎಸ್ಐಟಿ ಕಚೇರಿಗೆ ಕರೆಸಿ ಮತ್ತೊಂದಷ್ಟು ವಿಚಾರಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಕೈ ಹಾಕ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಸವಿವರವಾಗಿ ಆ ದಿನ ಏನಾಗಿತ್ತು, ಸೌಜನ್ಯ ಹತ್ಯೆಯಾದಂತ ಸಂದರ್ಭದಲ್ಲಿ ಏನೇನು ನಾನು ಕಂಡಿದ್ದೇನೆ ಅನ್ನೋದನ್ನ ಚಿಕ್ಕ ಕೆಂಪಮ್ಮ ಅನ್ನುವಂತ ಮಹಿಳೆ ಈಗಾಗಲೇ ಮಂಡ್ಯದಿಂದ ದೂರವಾಣಿ ಮೂಲಕ ಎಸ್ಐಟಿ ಅಧಿಕಾರಿ
ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿರುವಂತದ್ದು, ಜೊತೆಗೆ ಪತ್ರವನ್ನು ಕೂಡ ಬರೆದಿರುವಂತದ್ದು. ಒಟ್ಟಿನಲ್ಲಿ ಇದೊಂದು ಮತ್ತೆ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಜೀವಂತವಾಗುವುದಕ್ಕೆ ಅಥವಾ ಅದನ್ನ ತನಿಖೆ ಮಾಡೋದಕ್ಕೆ ಇದೊಂದು ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ಬಹುದು. ಅಶ್ವಿನಿ, ಹರೀಶ್, ಇದ್ರ ಜೊತೆಯಲ್ಲಿ ಗಮನಿಸೋದಾದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಬಂದು ದೂರನ್ನ ಕೊಟ್ಟರು. ಅನಂತರದಲ್ಲಿ ಈಗ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂತಹ ಸಾಕ್ಷಿ ಈಗ ಏಕಾಏಕಿಯಾಗಿ ಬಂದು ಕೊಟ್ಟಿದ್ ಯಾಕೆ ಅನ್ನುವಂತ ಪ್ರಶ್ನೆ ಜೊತೆಯಲ್ಲಿ ಆಗ ನೋಡಿದಂತಹ ಸಂದರ್ಭದಲ್ಲಿ ಯಾಕೆ ಹೇಳಲಿಲ್ಲ ಅನ್ನುವಂಥದ್ದನ್ನ ಈ ಕಂಪ್ಲೇಂಟ್ ಕಾಪಿಲ್ ಏನಂತ ಮೆನ್ಷನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹಾಗಾದ್ರೆ ಎಸ್ಐಟಿ ಪ್ರಕರಣವನ್ನ ಗಂಭೀರವಾಗಿ ತಗೊಂಡು ಸೌಜನ್ಯ ಕೇಸನ್ನ ಹಾಗಾದ್ರೆ ರೀಓಪನ್ ಮಾಡುತ್ತಾ ಅಂತ. ಅಲ್ಲ, ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಅದೇ. ಯಾಕಂದ್ರೆ ಸೌಜನ್ಯ ಹತ್ಯೆ ನಂತರದಲ್ಲಿ ಎಷ್ಟು ವರ್ಷ ಆದ್ರೂ ಯಾರು ಕೂಡ ಇದನ್ನ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ. ಈ ಮಹಿಳೆ ಈಗ ಧೈರ್ಯ ಮಾಡಿರೋದಕ್ಕೆ ಕಾರಣವನ್ನು ಕೂಡ ಹೇಳಿರುವಂತದ್ದು ಚಿಕ್ಕ ಕೆಂಪಮ್ಮ. ನನಗೆ ಧೈರ್ಯ ಬಂದಿದೆ, ಎಸ್ಐಟಿ ಅಂದ್ರೆ ಯಾರು ಕೂಡ ಅಂತದೊಂದು ಸಾಕ್ಷಿ ಇದ್ರೆ ಅಥವಾ ಏನಾದ್ರೂ ದೂರುಗಳಿದ್ರೆ ಹೇಳ್ಬಹುದು ಅಂತ ಹೇಳಿದೆ. ಹಾಗಾಗಿ ನನಗೂ ಕೂಡ ಧೈರ್ಯ ಬಂದಿದೆ. ಹಾಗಾಗಿ ನಾನು ಎಷ್ಟು ವಯಸ್ಸಾಗಿದ್ರು 62 ವಯಸ್ಸಾಗಿದ್ರು ಧೈರ್ಯವಾಗಿ ಎಸ್ಐಟಿ ಮುಂದೆ ಹೇಳೋದಕ್ಕೆ ಮುಂದಾಗಿದ್ದೇನೆ. ನನಗೆ ಆಗ ಧೈರ್ಯ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಲಿಲ್ಲ ಅನ್ನುವ ಮಾತನ್ನು ಕೂಡ ಆ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಹಾಗಾಗಿ ಇದನ್ನ ಎಸ್ಐಟಿ ಪರಿಗಣಿಸಿ ಸೌಜನ್ಯ ಹತ್ಯೆಯ ಪ್ರಕರಣವನ್ನು ಕೂಡ ರೀಓಪನ್ ಮಾಡ್ತದ ಅನ್ನುವಂತ ಒಂದು ಪ್ರಶ್ನೆ ಕೂಡ ನಮ್ಮ ಮುಂದೆ ಕೂಡ ಇರುವಂತದ್ದು. ಜೊತೆಗೆ ಇದು ಒಂದು ಪತ್ರಕ್ಕೆ ಏನು ವಿಚಾರಣೆ ಆರಂಭ ಆಗ್ತದೆ ಅಂತ ನಾವು ಹೇಳೋಕೆ ಸಾಧ್ಯ ಆಗೋದಿಲ್ಲ. ಆ ಮಹಿಳೆಯನ್ನ ಕರೆಸಬಹುದು, ಆಕೆಯ ಹಿನ್ನೆಲೆ ಅಥವಾ ಯಾವ ರೀತಿಯ ಹೇಳಿಕೆಗಳು, ಅದಕ್ಕೇನು ಸಾಕ್ಷಿಗಳಿದೆ, ಏನ್ ದಾಖಲೆಗಳಿದೆ ಎಲ್ಲವನ್ನು ಕೂಡ, ಮತ್ತೆ ಆಕೆಯ ಜೊತೆ ಇನ್ನಿಬ್ರು ಮಹಿಳೆಯರಿದ್ರು ಅನ್ನೋದನ್ನು ಕೂಡ ಆಕೆಯ ಪತ್ರದಲ್ಲಿ ಬರೆದಿದ್ರು. ಆ ಮಹಿಳೆಯರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಕೂಡ ಬರೆದಿದ್ದಾರೆ. ಆದ್ರೆ ಆ ಮಹಿಳೆಯನ್ನ ಮತ್ತೆ ಇಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆಸಿ ಒಂದಷ್ಟು ವಿಚಾರಣೆ ಮಾಡಿ ನಂತರದಲ್ಲಿ ಈ ಮುಂದಿನ ಪ್ರೊಸೀಜರ್ ಅನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆಗಳು ಸದ್ಯಕ್ಕೆ ಇರುವಂತದ್ದು. ಅಶ್ವಿನಿ, ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಸದ್ಯಕ್ಕೆ ನಾವು ಕಾದು ನೋಡಬೇಕಿದೆ. ಆಲ್ ರೈಟ್ ಹರೀಶ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ. ಒಂದು ಕಡೆಯಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಅದರ ಮಧ್ಯದಲ್ಲಿ ಸೌಜನ್ಯ ಕೇಸ್, ಆ ಕೇಸ್ ರಿಓಪನ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ನೋಡಿ, ಸೌಜನ್ಯ ಕೊಲೆ ಕೇಸ್ ರಿಓಪನ್ ಆಗುತ್ತಾ? ಹಾಗಾದ್ರೆ ಎಸ್ಐಟಿಗೆ ಸೌಜನ್ಯ ತಾಯಿ ದೂರನ್ನ ಕೊಟ್ಟ ಬೆನ್ನಲ್ಲೇ ಈಗ ಮೆಗಾ ಬೆಳವಣಿಗೆ ಆಗಿದೆ. ಸೌಜನ್ಯ ಕೇಸ್ನ ಪ್ರತ್ಯಕ್ಷ ಸಾಕ್ಷಿ ಅಂತ ಒಬ್ಬ ಮಹಿಳೆ ಮುಂದೆ ಬಂದಿದ್ದಾರೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಈಗ ದೂರನ್ನ ಕೊಟ್ಟಿದ್ದಾರೆ ಆ ಮಹಿಳೆ ಯಾರು ಹಾಗಾದ್ರೆ? ಜೊತೆಗೆ ಅವ್ರು ನೀಡಿದಂತಹ ದೂರಾದ್ರೂ ಏನು? ಇಷ್ಟು ವರ್ಷಗಳ ನಂತರದಲ್ಲಿ ಈಗ ಪ್ರತ್ಯಕ್ಷ ಸಾಕ್ಷಿ ಹುಟ್ಟಿಕೊಂಡಿದ್ದ ಅಥವಾ ಬಂದಿದ್ ಹೇಗೆ ಅನ್ನುವಂತ ಪ್ರಶ್ನೆ. ಚಿನ್ನಯ್ಯ ಆಯ್ತು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿಕೊಂಡು ಬಂದಂತ ಚಿನ್ನಯ್ಯನ ನಿಜ ಬಣ್ಣ, ನಿಜ ಮುಖವಾಡ ಈಗಾಗಲೇ ಕಳಚಿ ಬಿದ್ದಿದ್ದಾಯ್ತು. ಈಗ ಸೌಜನ್ಯ ವಿಚಾರದಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಅಂತ ಒಬ್ಬ ಮಹಿಳೆ ಬಂದಿದ್ದಾಳೆ. ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಕಂಪ್ಲೇಂಟ್ ನ ಕಾಪಿ ಗಮನಿಸ್ತಾ ಇದ್ದೀವಿ. ತಾನು ಈ ಪ್ರಕರಣಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ತಾ ಇದ್ದಾಳೆ. ಆ ಕಿಡ್ನಾಪ್ ಮಾಡಿರೋದನ್ನ ನಾನು ಕಣ್ಣಾರೆ ಕಂಡಿದ್ದೆ ಅನ್ನುವಂತ ಹೊಸ ಸಾಕ್ಷಿ, ಆ ಹೊಸ ಸಾಕ್ಷಿಯ ಹೇಳಿಕೆಯನ್ನ ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಸೌಜನ್ಯ ಕೇಸ್ ರಿಓಪನ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ದೂರು ಕೊಟ್ಟಿದ್ದಾರೆ. ಆ ದೂರಲ್ಲಿ ಸಾಕಷ್ಟು ವಿಚಾರಗಳಿದೆ. ಎಲ್ಲಿ, ಹೇಗೆ, ಯಾವ ಸಂದರ್ಭದಲ್ಲಿ ನಾನು ನೋಡಿದೆ, ನಾನು ಯಾರು, ಎಲ್ಲಿಂದ ಬಂದೆ, ಈಗ ಯಾಕೆ ಹೇಳ್ತಾ ಇದ್ದೇನೆ, ಜೊತೆಗೆ ಇಷ್ಟು ವರ್ಷಗಳ ಕಾಲ ಯಾಕೆ ಹೇಳಿಲ್ಲ, ಎಲ್ಲ ವಿಚಾರಗಳನ್ನ ಕೂಡ ಹೇಳಿದ್ದಾರೆ. ಎಸ್ಐಟಿಗೆ ದೂರು ದಾಖಲಿಸಿದ್ದಾರೆ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ. ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿದ್ದಾರೆ. ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಿದ್ದಾಗ ನಡೆದಿದ್ದಂತಹ ಘಟನೆ ಇದು ಅಂತ ಹೇಳಿದ್ದಾರೆ. ಬೆಳ್ತಂಗಡಿ ವಿಶೇಷ ತನಿಖಾ ದಳಕ್ಕೆ ಚಿಕ್ಕ ಕೆಂಪಮ್ಮ ದೂರನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಹಲವಾರು ಅಪಹರಣ, ಅತ್ಯಾಚಾರ, ಕೊಲೆ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ಎಸ್ಐಟಿ ಈಗಾಗಲೇ ರಚನೆ ಆಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳೇನಾದ್ರೂ ಇದ್ರೆ ಹೇಳಿಕೆಯನ್ನ ಕೊಡಬಹುದು ಅಂತ ಈಗಾಗಲೇ ಎಸ್ಐಟಿ ಕೂಡ ಹೇಳಿರೋದು. ಆ ನಿಟ್ಟಿನಲ್ಲಿ ನಾನು ಧೈರ್ಯ ಮಾಡ್ಕೊಂಡು ಈಗ ಬಂದಿದ್ದೇನೆ ಅಂತ ಚಿಕ್ಕ ಕೆಂಪಮ್ಮ ಹೇಳಿ ತಮ್ಮ ಸಾಕ್ಷಿಯನ್ನ ಈಗ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾನು ಮುಂದೆ ಬಂದಿರೋದು, ನನಗೆ ಧೈರ್ಯ ಬಂದಿದೆ. 62 ವರ್ಷದ ಚಿಕ್ಕ ಕೆಂಪಮ್ಮ, ಮಂಡ್ಯ ಜಿಲ್ಲೆಯವರು. ಅವರು ಧರ್ಮಸ್ಥಳಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಈ ರೀತಿ ಆಯ್ತು ಅನ್ನುವಂತ ವಿಚಾರವನ್ನ ಆಕೆ ಈಗ ಆ ಪತ್ರದಲ್ಲಿ ಬರೆದಿರೋದು ಅನ್ನುವಂತ ಮಾಹಿತಿ.
ಹಾಗಾದ್ರೆ ಸೌಜನ್ಯ ಕೇಸ್ ರಿಓಪನ್ ಆಗತ್ತಾ ಅನ್ನುವಂತ ಪ್ರಶ್ನೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂತಹ ಸಾಕ್ಷಿ, ಅನೇಕ ಸಂದರ್ಭಗಳಲ್ಲಿ ಹುಡುಕ್ತಾ ಇದ್ದಂತಹ ಸಾಕ್ಷಿ, ಕಣ್ಣಾರೆ ಯಾರಾದ್ರೂ ಇದ್ದರೆ ಇಲ್ಲಿವರೆಗೂ ಕೂಡ ಬಂದ್ ಹೇಳಿ ಅಂತ ಹೇಳಿದ್ದಂತಹ ಸಾಕ್ಷಿ ಈಗ ಬಂದಿದ್ದಾರೆ ಅನ್ನುವಂಥದ್ದು ಈಗ ಗಮನಿಸಬೇಕಾದಂತಹ ವಿಚಾರ. ಅವರ ದೂರಿನ ಪ್ರತಿಯಲ್ಲಿ ಏನೇನ್ ಮೆನ್ಷನ್ ಆಗಿದೆ, ಜೊತೆಯಲ್ಲಿ ಅವರನ್ನ ಸಾಕ್ಷಿ ಅಂತ ಪರಿಗಣನೆ ಮಾಡುವಂತಹ ನಿಟ್ಟಿನಲ್ಲಿ ಯಾವ ಆಧಾರಗಳು, ದಾಖಲೆಗಳು ಇದೆ ಅಂತ ಹರೀಶ್. ಅಲ್ಲ, ಖಂಡಿತವಾಗಿಯೂ ಇದು ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸೌಜನ್ಯನ ವಿಚಾರವಾಗಿ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿರುವಂತದ್ದು. ಅದು ಮೌಖಿಕವಾಗಿ ದೂರನ್ನ ಎಸ್ಐಟಿಗೆ ಸಹಾಯವಾಣಿಗೆ ಕರೆ ಮಾಡಿ ಸುಮಾರು 45 ನಿಮಿಷಗಳ ಕಾಲ ಆ ದಿನ ಏನ್ ನಡೆದಿತ್ತು ಅನ್ನೋದನ್ನ ಸವಿವರವಾಗಿ ಹೇಳಿರುವಂತದ್ದು. ಜೊತೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕೂಡ ತಾನು ಬರೆದಿರುವಂತಹ ದೂರನ್ನ ಎಸ್ಐಟಿಗೆ ಕಳಿಸಿರುವಂತದ್ದು. ಇವರು ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಅನ್ನುವಂತಹ ಮಹಿಳೆ, ಸುಮಾರು 62 ವರ್ಷದ ಮಹಿಳೆ. ಈಕೆ ನಾನು ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಧರ್ಮಸ್ಥಳಕ್ಕೆ ಬಂದಿದ್ದೆ, ಅಕ್ಟೋಬರ್ 8, 2012 ಸಂದರ್ಭದಲ್ಲಿ ನಾನು ಬಂದಿದ್ದೆ. ಅಕ್ಟೋಬರ್ 9ರಂದು ನಾನು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡೆಯುವುದಕ್ಕಾಗಿ ಬಂದಿದ್ದೆ. ಆ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ನಾನು ಸುಮಾರು 3 ಗಂಟೆಯಿಂದ 3:20 ಅವಧಿಯಲ್ಲಿ ಈ ಘಟನೆ ನಡೆದಿದ್ದನ್ನು ಕಣ್ಣಾರೆ ಕಂಡಿದ್ದೇನೆ ಅನ್ನುವಂಥದ್ದನ್ನ ಸವಿವರವಾಗಿ ಆ ಪತ್ರದಲ್ಲಿ ಬರೆದಿರುವಂತದ್ದು, ಆ ದೂರಿನ ಪತ್ರದಲ್ಲಿ ಬರೆದಿರುವಂತದ್ದು. ಹಾಗಾಗಿ ಈಗ ಸದ್ಯಕ್ಕೆ ಎಸ್ಐಟಿ ಮುಂದೆ ಒಬ್ರು ಸೌಜನ್ಯ ಕೊಲೆಗೆ ಸಾಕ್ಷಿಯಾಗಿ ಸಿಕ್ಕಿರುವಂತದ್ದು. ಆದರೆ ಎಸ್ಐಟಿ ಇದನ್ನ 45 ನಿಮಿಷ ಅವರನ್ನ ಎಲ್ಲಾ ಮಾತುಗಳನ್ನು ಕೇಳಿಕೊಂಡಿದೆ, ಅವರ ಹೇಳುವಂತ ಹೇಳಿಕೆಗಳನ್ನು ಪಡ್ಕೊಂಡಿದೆ. ಆದರೆ ಯಾವಾಗ ಅವರನ್ನ ಎಸ್ಐಟಿ ಕಚೇರಿಗೆ ಕರೆಸಿ ಮತ್ತೊಂದಷ್ಟು ವಿಚಾರಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಕೈ ಹಾಕ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸದ್ಯಕ್ಕಂತೂ ಸವಿವರವಾಗಿ ಆ ದಿನ ಏನಾಗಿತ್ತು, ಸೌಜನ್ಯ ಹತ್ಯೆಯಾದಂತ ಸಂದರ್ಭದಲ್ಲಿ ಏನೇನು ನಾನು ಕಂಡಿದ್ದೇನೆ ಅನ್ನೋದನ್ನ ಚಿಕ್ಕ ಕೆಂಪಮ್ಮ ಅನ್ನುವಂತ ಮಹಿಳೆ ಈಗಾಗಲೇ ಮಂಡ್ಯದಿಂದ ದೂರವಾಣಿ ಮೂಲಕ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿರುವಂತದ್ದು, ಜೊತೆಗೆ ಪತ್ರವನ್ನು ಕೂಡ ಬರೆದಿರುವಂತದ್ದು. ಒಟ್ಟಿನಲ್ಲಿ ಇದೊಂದು ಮತ್ತೆ ಸೌಜನ್ಯ ಕೊಲೆ ಪ್ರಕರಣ ಮತ್ತೆ ಜೀವಂತವಾಗುವುದಕ್ಕೆ ಅಥವಾ ಅದನ್ನ ತನಿಖೆ ಮಾಡೋದಕ್ಕೆ ಇದೊಂದು ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ಬಹುದು. ಅಶ್ವಿನಿ, ಹರೀಶ್, ಇದ್ರ ಜೊತೆಯಲ್ಲಿ ಗಮನಿಸೋದಾದ್ರೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಬಂದು ದೂರನ್ನ ಕೊಟ್ಟರು. ಅನಂತರದಲ್ಲಿ ಈಗ ಇಷ್ಟು ವರ್ಷಗಳ ಕಾಲ ಇಲ್ಲದೆ ಇರುವಂತಹ ಸಾಕ್ಷಿ ಈಗ ಏಕಾಏಕಿಯಾಗಿ ಬಂದು ಕೊಟ್ಟಿದ್ ಯಾಕೆ ಅನ್ನುವಂತಹ ಪ್ರಶ್ನೆ, ಜೊತೆಯಲ್ಲಿ ಆಗ ನೋಡಿದಂತಹ ಸಂದರ್ಭದಲ್ಲಿ ಯಾಕೆ ಹೇಳಲಿಲ್ಲ ಅನ್ನುವಂಥದ್ದನ್ನ ಈ ಕಂಪ್ಲೇಂಟ್ ಕಾಪಿಲ್ ಏನಂತ ಮೆನ್ಷನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹಾಗಾದ್ರೆ ಎಸ್ಐಟಿ ಪ್ರಕರಣವನ್ನ ಗಂಭೀರವಾಗಿ ತಗೊಂಡು ಸೌಜನ್ಯ ಕೇಸನ್ನ ಹಾಗಾದ್ರೆ ರಿಓಪನ್ ಮಾಡುತ್ತಾ ಅಂತ. ಅಲ್ಲ, ಈಗ ಸದ್ಯಕ್ಕಿರುವಂತ ಪ್ರಶ್ನೆ ಅದೇ. ಯಾಕಂದ್ರೆ ಸೌಜನ್ಯ ಹತ್ಯೆ ನಂತರದಲ್ಲಿ ಎಷ್ಟು ವರ್ಷ ಆದ್ರೂ ಯಾರು ಕೂಡ ಇದನ್ನ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ. ಈ ಮಹಿಳೆ ಈಗ ಧೈರ್ಯ ಮಾಡಿರೋದಕ್ಕೆ ಕಾರಣವನ್ನು ಕೂಡ ಹೇಳಿರುವಂತದ್ದು ಚಿಕ್ಕ ಕೆಂಪಮ್ಮ. ನನಗೆ ಧೈರ್ಯ ಬಂದಿದೆ, ಎಸ್ಐಟಿ ಅಂದ್ರೆ ಯಾರು ಕೂಡ ಅಂತದೊಂದು ಸಾಕ್ಷಿ ಇದ್ರೆ ಅಥವಾ ಏನಾದರೂ ದೂರುಗಳಿದ್ರೆ ಹೇಳ್ಬಹುದು ಅಂತ ಹೇಳಿದೆ. ಹಾಗಾಗಿ ನನಗೂ ಕೂಡ ಧೈರ್ಯ ಬಂದಿದೆ. ಹಾಗಾಗಿ ನಾನು ಎಷ್ಟು ವಯಸ್ಸಾಗಿದ್ರು, 62 ವಯಸ್ಸಾಗಿದ್ರು ಧೈರ್ಯವಾಗಿ ಎಸ್ಐಟಿ ಮುಂದೆ ಹೇಳೋದಕ್ಕೆ ಮುಂದಾಗಿದ್ದೇನೆ. ನನಗೆ ಆಗ ಧೈರ್ಯ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹೇಳಲಿಲ್ಲ ಅನ್ನೋ ಮಾತನ್ನು ಕೂಡ ಆ ಪತ್ರದಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಹಾಗಾಗಿ ಇದನ್ನ ಎಸ್ಐಟಿ ಪರಿಗಣಿಸಿ ಸೌಜನ್ಯ ಹತ್ಯೆಯ ಪ್ರಕರಣವನ್ನು ಕೂಡ ರಿಓಪನ್ ಮಾಡ್ತದ ಅನ್ನುವಂತ ಒಂದು ಪ್ರಶ್ನೆ ಕೂಡ ನಮ್ಮ ಮುಂದೆ ಕೂಡ ಇರುವಂತದ್ದು. ಜೊತೆಗೆ ಇದು ಒಂದು ಪತ್ರಕ್ಕೆ ಏನು ವಿಚಾರಣೆ ಆರಂಭ ಆಗ್ತದೆ ಅಂತ ನಾವು ಹೇಳೋಕೆ ಸಾಧ್ಯ ಆಗೋದಿಲ್ಲ. ಆ ಮಹಿಳೆಯನ್ನ ಕರೆಸಬಹುದು, ಆಕೆಯ ಹಿನ್ನೆಲೆ ಅಥವಾ ಯಾವ ರೀತಿಯ ಹೇಳಿಕೆಗಳು, ಅದಕ್ಕೇನು ಸಾಕ್ಷಿಗಳಿದೆ, ಏನ್ ದಾಖಲೆಗಳಿದೆ ಎಲ್ಲವನ್ನು ಕೂಡ, ಮತ್ತೆ ಆಕೆಯ ಜೊತೆ ಇನ್ನಿಬ್ರು ಮಹಿಳೆಯರಿದ್ರು ಅನ್ನೋದನ್ನು ಕೂಡ ಆಕೆ ಪತ್ರದಲ್ಲಿ ಬರೆದಿದ್ರು. ಆ ಮಹಿಳೆಯರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದನ್ನು ಕೂಡ ಬರೆದಿದ್ದಾರೆ. ಆದ್ರೆ ಆ ಮಹಿಳೆಯನ್ನ ಮತ್ತೆ ಇಲ್ಲಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆಸಿ ಒಂದಷ್ಟು ವಿಚಾರಣೆ ಮಾಡಿ ನಂತರದಲ್ಲಿ ಈ ಮುಂದಿನ ಪ್ರೊಸೀಜರ್ ಅನ್ನ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆಗಳು ಸದ್ಯಕ್ಕೆ ಇರುವಂತದ್ದು. ಅಶ್ವಿನಿ, ಎಸ್ಐಟಿ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದು ಸದ್ಯಕ್ಕೆ ನಾವು ಕಾದು ನೋಡಬೇಕಾಗಿದೆ. ಆಲ್ ರೈಟ್ ಹರೀಶ್, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ.